ಸ್ನೇಹಿತರೆ ನಮಸ್ಕಾರ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಯಾಕಂದರೆ ಈ ಸಾಮಾಜಿಕ ಬದಲಾವಣೆ, ಸಮಾಜ ಬದಲಾವಣೆ, ಸಮಾಜ ಸುಧಾರಣೆ ಅನ್ನೋದು ಒಂದು ಕ್ಷಣದಲ್ಲಿ ಆಗುವಂಥದ್ದಲ್ಲ. ನಾವು ಸುಮಾರು ವರ್ಷಗಳಿಂದ ಇದೇ ಪ್ರಯತ್ನವನ್ನು ಮಾಡ್ತಾ ಬಂದ್ವಿ. ಆದರೆ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದೇ ಬಾರಿ ನಿರೀಕ್ಷೆ ಮಾಡೋದು ತುಂಬ ತಪ್ಪಾಗುತ್ತೆ. ಅದೇ ನಿರೀಕ್ಷೆಯಲ್ಲಿ ಸಮಾಜ ಬದಲಾಗಬೇಕು, ಸಮಾಜ ಸಾಮರಸ್ಯ, ಸೌಹಾರ್ದತೆ, ಸಹಬಾಳ್ವೆಯಿಂದ ಬಾಳಬೇಕು ಅನ್ನೋ ಉದ್ದೇಶ ನಮ್ಮೆಲ್ರಿಗೂ ಇದೆ. ಯಾವುದೋ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ಮತ್ತು ಕಿಡಿಗೇಡಿ ಪುಡಾರಿಗಳು, ಕಿಡಿಗೇಡಿ ಬಕೆಟ್ಗಳು, ಕಿಡಿಗೇಡಿ ಸಣ್ಣ ಪುಟ್ಟ ಜನಗಳಿಂದ ಈ ಥರ ತೊಂದರೆ ಆಗ್ತಾಯಿದೆ. ಆದರೆ ಬದಲಾವಣೆ ನೋಡಿ ಹೆಂಗಾಗ್ತದೆ ಅಂದರೆ, ಏನು ಮೂಲಭೂತವಾದಿಗಳಂತಿದ್ದರು ಅವರೆಲ್ಲ ಈಗ ಬದಲಾಗ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೆ ವಿದ್ಯಾವಂತರು, ಏನು ಸಭ್ಯ ನಾಗರಿಕರ ರೀತಿ ಇರೋಂಥ ಕೆಲವು ಕಿಡಿಗೇಡಿಗಳು ಬದಲಾಗ್ತಾ ಇಲ್ಲ. ಬದಲಾಗಿ ಅಂಧತ್ವ, ಮೂಢತ್ವ, ಇದೇ ರೀತಿ ಶಿಲಾಯುಗಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸತ್ಯ ಹೇಳೋರು ಈಗಾಗಲೇ 90% ಜನ ಇದ್ದಾರೆ. ಆದರೆ ಸತ್ಯ ತುಂಬ ಕಹಿ ಅನಿಸುತ್ತೆ ಅಲ್ವಾ? ಆದ್ದರಿಂದ ಯಾರು ಸತ್ಯನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸುಳ್ಳು ತುಂಬ ಸಿಹಿಯಾಗಿರುತ್ತೆ. ಇಂಥ ಸುಳ್ಳುಗಳನ್ನು, ಸುಳ್ಳು ಭರವಸೆಗಳನ್ನ ಆದಷ್ಟು ಬೇಗ ಜನ ಅಕ್ಸೆಪ್ಟ್ ಮಾಡ್ಕೊಬಿಡ್ತಾರೆ. ಇದು ಸತ್ಯ ಕೂಡ ಹೌದು, ವಾಸ್ತವ ಕೂಡ ಹೌದು. ನಾನು ನಿನ್ನೆ ಒಂದು ಮದುವೆಗೆ ಹೋಗಿದ್ದೆ ಸ್ನೇಹಿತರೆ. ಅಭಯ ಸೇವಾ ಸಂಸ್ಥೆಯ ಕೃಷ್ಣಯ್ಯ ಮತ್ತು ಅಭಯಶೀಲ ಅವರು ಒಂದು ಏನು ಅಂಧ ಜೋಡಿಯ ಮದುವೆ ಮಾಡಿದ್ರು. ಬೆಳಗಾವಿ ಹುಡುಗ ಮತ್ತು ಮಂಡ್ಯ ಹೆಣ್ಮಗಳು ಒಂದು ಅಂಧ ಜೋಡಿ ಮದುವೆ ಮಾಡಿದರು. ಕಳೆದ ವರ್ಷ 3 ಜೋಡಿ ಅಂಧರ ಜೋಡಿ ಜೊತೆ 3 ಜೋಡಿ ಇತ್ತು. 3 ಜೋಡಿನೂ ಅಂಧರೇ ಇದ್ದರು. ಅವರ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿಕೊಟ್ರು. ಯಾವುದೇ VIP ಮದುವೆಗಳಿಗಿಂತ ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ರು. ನಿನ್ನೆ ಕೂಡ ಅದೇ ಥರ ಒಂದು ಜೋಡಿ, ಅಂದರೆ ಸಮಯಾವಕಾಶ ಮತ್ತು ಚುನಾವಣಾ ಏನು ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ಏನೋ ಒಂದು ಜೋಡಿ ಆದರೂ ತುಂಬ ವಿಜೃಂಭಣೆಯಿಂದ ಮಾಡಿಕೊಟ್ರು. ಕೃಷ್ಣಯ್ಯವರಿಗೆ ಈ ರಾಜಕಾರಣ ಕಳೆದ ಏನು MLA ಎಲೆಕ್ಷನ್ನಲ್ಲಿ ನಿಂತಿದ್ದರು. ಅವರು ದಂಪತಿಗಳಿಬ್ಬರು ನಿಂತಿದ್ದರು. ಅದು ಹೀನಾಯ ಸೋಲು ಮತ್ತು ದುಂದುವೆಚ್ಚ ಕೂಡ ಹೌದು. ಈಗ ಚುನಾವಣೆ ನಡೆಸೋದು, ಏನು ಚುನಾವಣೆಗೆ ನಿಂತ್ಕೋಬೇಕಂದ್ರೆ ತಮಾಷೆ ಇಲ್ಲ. ಕಳೆದ ಬಾರಿ ನನಗೆ IMP ಅನ್ನೋ ಒಂದು ಪಾರ್ಟಿ ಸಹ ಕರೆದು B ಫಾರಂ ಕೊಟ್ಟಿತ್ತು. ಆದರೆ ನನಗೆ ವಾಸ್ತವ ಪರಿಸ್ಥಿತಿಯ ಕಲ್ಪನೆ ಇದೆ. ಒಂದು ಚುನಾವಣಾ ಅಭ್ಯರ್ಥಿ ಮಿನಿಮಮ್ ಕಣಕ್ಕಿಳಿಬೇಕಾದ್ರೆ ಮಿನಿಮಮ್ 10 ಕೋಟಿ ರೂಪಾಯಿ ಅವನ ಹತ್ರ ಇರಬೇಕು. ಮಿನಿಮಮ್, ಮ್ಯಾಕ್ಸಿಮಮ್ ಅವನ ಕೆಪಾಸಿಟಿ. ಆದರೆ ನಾವು ಆ ದಿನದ ಏನು ಹೊಟ್ಟೆ ಹಸುವನ್ನು ನೆಗೆಸ್ಕೊಳ್ಳೋಂಥ ಜನ ಇರೋದರಿಂದ ನಮ್ಗೆ ಅದು ಸಾಧ್ಯ ಆಗಲಿಲ್ಲ. B ಫಾರಮ್ ಹಂಗೆ ಇಟ್ಕೊಂಡಿದ್ದೀನಿ, ಅದರ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾಕಂದರೆ ನಮಗೆ ಠೇವಣಿ ಒಂದು 10,000 ಠೇವಣಿ ಇಡ್ತೀವಿ ಅಂದರೆ ಆ ಠೇವಣಿ ಕಳ್ಕೊಂಡ್ರು ನಮಗೆ 3 ತಿಂಗಳ ಜೀವನ ಹೋಗುತ್ತೆ. ಯಾಕಂದರೆ ನಾವು ಹಳ್ಳಿಗಾಡಿನ ಜನ ಇರೋದರಿಂದ ಹಂಗಾಗತ್ತೆ, ಅದು ಸಹಜ. ಮುಖ್ಯವಾದ ವಿಷಯಕ್ಕೆ ಬರ್ತೇನೆ. ಅಭಯ ಕೃಷ್ಣ ಮತ್ತು ಅಭಯಶೀಲರವರು ಒಳ್ಳೆಯ ಅತ್ಯುತ್ತಮವಾದಂತಹ ಸಾಮಾಜಿಕ ಕಾರ್ಯಗಳನ್ನು, ಕನ್ನಡ ಪರ ಹೋರಾಟಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಆರೋಗ್ಯ ಸೇವೆಯನ್ನು ಸಹ ನೀಡ್ತಾ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆದರೆ ಈ ರಾಜಕೀಯ ವಿಷಯ ಬಂದಾಗ ನಾನು ಒಂದು ಸಣ್ಣ ಸಲಹೆ ಇದೆ ಅಭಯ ಕೃಷ್ಣ ಅವರೇ. ಅದೇನಪ್ಪ ಅಂದರೆ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಏನು ಅವಿದ್ಯಾವಂತರು ರಾಜಕಾರಣಕ್ಕೆ ಬರಲಿಲ್ಲ, ಸುಮ್ಮನೆ ಆದರು ಅಂದರೆ, ವಿದ್ಯಾವಂತರು ಬರಲಿಲ್ಲ ಅಂದರೆ ಅವಿದ್ಯಾವಂತರು ನಮ್ಮನ್ನು ಆಳ್ತಾರೆ ಅಂತ ಘೋಷವಾಕ್ಯ ಇದೆ, ನಿಜ. ಆದರೆ ಅದಕ್ಕೆ ಕಾಲ ಪರಿಪಕ್ವವಾಗಿಲ್ಲ. ನಾವು ಏನು ಮಾಡಿದ್ದೀವಿ ಅಂದರೆ, ಜನಗಳನ್ನು ಪರಿವರ್ತನೆ ಮಾಡಿ ಅವರ ಮನಸ್ಥಿತಿಯನ್ನು ವಾಸ್ತವದ ಕಡೆ ನಾವು ಗಮನ ಸೆಳೆದು ಅವರನ್ನು ಏನು ವಾಸ್ತವ ಪರಿಸ್ಥಿತಿ ಕಲ್ಪನೆ ಅರ್ಥ ಮಾಡಿಕೊಂಡಾದ ಮೇಲೆ ಅವರಿಗೆ ಒಂದು ಏನು ಮತದಾನದ ಮಹತ್ವ ಗೊತ್ತಾಗುತ್ತೆ.
ಕೃಷ್ಣಯ್ಯ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದು ಚುನಾವಣೆಯಲ್ಲಿ ಪ್ರಚಾರಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ತಾವು ದಂಪತಿಗಳಿಬ್ಬರು ಅನ್ಯತಾ ಭಾವಿಸಬಾರ್ದು. ಯಾಕಂದರೆ ವಾಸ್ತವವಾಗಿ ಒಬ್ಬ ಅಭ್ಯರ್ಥಿ ಚುನಾವಣಾ ಕಣಕ್ಕೆ ಇಳಿಬೇಕಾದ್ರೆ ಮಿನಿಮಮ್ 10 ಕೋಟಿ ರೂಪಾಯಿಯನ್ನು ಹೊಂದಿರಲೇಬೇಕು. ಇದು ವಾಸ್ತವ. ಅದರ ಮೇಲೆ ಅವರ ತಾಕತ್ತು 100 ಕೋಟಿ ಆದರೂ ಆಗ್ಬೋದು, 1000 ಕೋಟಿ ಆದರೂ ಆಗ್ಬೋದು. ಈ ಥರ ಖರ್ಚು ಮಾಡಿ ಗೆಲ್ಲುವಂತಹ ಛಲ ಮಾಡ್ತಾರೆ. ಆದರೆ ನಿಮ್ಮ ಸಾಮಾಜಿಕ ಸೇವೆ ಇದೆಯಲ್ಲ, ಒಂದು ಸಾರ್ಥಕ ಸೇವೆ, ನಿಸ್ವಾರ್ಥ. ಇನ್ನೊಂದು ಏನಂದರೆ, ಬೇರೆ ಕಡೆ ಎಲ್ಲೋ ರೋಲ್ ಕಾಲ್ ಮಾಡದೆ, ಇನ್ನೊಬ್ಬರ ಹತ್ರ ಕೈ ಚಾಚದೆ ತಾವು ಸ್ವಂತ ದುಡಿಮೆಯಲ್ಲಿ ಮಾಡ್ತಾಯಿದ್ದೀರಲ್ಲ, ಅದು ನಿಜಕ್ಕೂ ಶ್ರೇಷ್ಠವಾದ ಒಂದು ಅತ್ಯುತ್ತಮವಾದ ಕೆಲಸ. ನೀವು ಈ ಚುನಾವಣೆಗೆ ಸ್ಪರ್ಧಿಸಿದ್ದೀರಾ, ತುಂಬ ಸಂತೋಷ. ಯಾಕಂದರೆ ನೀವೇ ಹೇಳಿದ್ರಿ, ಅದೇ ವಿದ್ಯಾವಂತರು ನೋಡ್ಕೊಂಡು ಸುಮ್ಮನೆ ಇದ್ದರೆ ಅವಿದ್ಯಾವಂತರು ನಮ್ಮನ್ನು ಇದು ಮಾಡ್ತಾರೆ ಅಂತ. ಅದು ಸತ್ಯ ಕೂಡ ಹೌದು. ಆದರೆ ವಿದ್ಯಾವಂತರೇ ಈಗ ಆತಂಕ ಸೃಷ್ಟಿ ಮಾಡ್ತಾ ಇರೋದು ಸಹಜವಾಗಿ ಕಾಣ್ತಾ ಇದೆ. ಅವಿದ್ಯಾವಂತರ ಬಿಡಿ, ನಮ್ಮ ಹಳ್ಳಿಗಾಡಿ ಜನ ಏನು ಹೇಳಿದ್ರು ನಂಬ್ತಾರೆ, ಮುಗ್ಧರು. ಅವರು ಹಣಕ್ಕೆ ಇನ್ನೊಂದು ಮತ ಮಗಳಿದ್ದಂಗೆ ಮಾರಾಟ ಮಾಡ್ಕೋಬಾರ್ದು ಅಂತ ಖಂಡಿತ ಸತ್ಯ. ಆದರೆ ಹಳ್ಳಿಗಾಡಿನ ಜನ, ನಾನು ಪಟ್ಟಣದ ಜನದ ಬಗ್ಗೆ ಮಾತಾಡಲ್ಲ, ಯಾಕಂದರೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ನನಗೆ ಹಳ್ಳಿಗಾಡಿನ ವಾಸ್ತವ ಪರಿಸ್ಥಿತಿ ಇಂಚಿಂಚು ಗೊತ್ತಿದೆ. ಒಂದು ದಿನ 500 ರೂಪಾಯಿ ನೋಟ್ ಕೊಡ್ತಾನಂದರೆ ಒಂದು ದಿನದ ಕೂಲಿ ಒಂದು ಹಳ್ಳಿನಲ್ಲಿ 100ರಿಂದ 150 ರೂಪಾಯಿ ಅಷ್ಟೇ. ಒಬ್ಬ ವ್ಯಕ್ತಿಗೆ ಒಂದು ದಿನದ ಕೂಲಿ, ದಿನಗೂಲಿ ಒಂದು 500 ರೂಪಾಯಿ ಕೊಡ್ತಾರಂದರೆ ಖಂಡಿತ ಬಂದೇ ಬರ್ತೀವಿ. ಇನ್ಕ್ಲೂಡಿಂಗ್ ನನ್ನ ಸೇರಿಸಿ 500 ರೂಪಾಯಿ ಯಾರೋ ಕೊಡ್ತಾರೆ ಅಂದರೆ ಖಂಡಿತ ಒಂದು ವಾರ ಜೀವನ ನಡೆಯುತ್ತೆ 500 ರೂಪಾಯಿ ಇದ್ದರೆ. ನಾಳೆ ಬೆಳಗ್ಗೆ ಎಲೆಕ್ಷನ್ ಇದೆ, ಸಂಜೆ ಬಂದು ಯಾರಾದರೂ ಒಂದು 1000 ರೂಪಾಯಿ ನೋಟ್ ದುಡ್ಡು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಬೀದಿಗಳಲ್ಲಿ ಕಾಯ್ತಾ ಇರ್ತಾರೆ, ಯಾರು ನಮ್ಮ ಮನೆ ಹತ್ರ ಬರಲಿಲ್ವಲ್ಲ, ನಮ್ಗೆ ಯಾರು ಕೊಡ್ತಾರೋ, ಎಷ್ಟು ಕೊಡ್ತಾರೋ ಅಂತ ಕಾಯ್ತಾ ಇರ್ತಾರೆ. ಅದು ಅವರ ಅವಶ್ಯಕತೆ ಕೂಡ ಹೌದು. ಆದರೆ ಅವರ ಜೀವನ ಪರಿಸ್ಥಿತಿ ಇನ್ನೂ ಸುಧಾರಿಸುವತ್ತ ಯಾವ ಸರ್ಕಾರಗಳು ಹೆಜ್ಜೆ ಹಾಕಿಲ್ಲ. ಇದು ಸತ್ಯ ಘಟನೆ. ತಾವು ಈ ಚುನಾವಣೆ ನೆಪದಲ್ಲಿ ಖರ್ಚು ಮಾಡುವ ಹಣವನ್ನು ಎಷ್ಟೋ ಜನ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಖಂಡಿತ ಜಾಗೃತಿ ಮೂಡಿಸಿ. ಆ 10 ಜನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಗೆ 100 ಜನ, 1000 ಜನ, 10,000 ಜನರನ್ನು, 1,00,000 ಜನರನ್ನು ತಯಾರು ಮಾಡುವ ತಾಕತ್ತು ಆ ವಿದ್ಯಾರ್ಥಿಗಳಿಗೆ ಇರುವಷ್ಟು ಸ್ಫೂರ್ತಿ ತುಂಬಿ, ಅವರಿಗೆ ಅಷ್ಟೊಂದು ವೈಜ್ಞಾನಿಕತೆ, ವೈಚಾರಿಕತೆ, ವಾಸ್ತವ ಪರಿಕಲ್ಪನೆಗಳನ್ನು ತುಂಬಿ ತಾವು ಆರೋಗ್ಯಧಾಮ ನಡೆಸ್ತಾ ಇದ್ದೀರಿ. ಎಷ್ಟೋ ಜನ ಬಡವರು ಬಂದು ಉಚಿತವಾಗಿ ಕೂಡ ಸೇವೆ ಪಡ್ಕೊಂಡಿದ್ದಾರೆ, ಹಾಗೂ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಅದು ಇಂತಹ ಕಾರ್ಯಗಳನ್ನು ನೀವು ಮುಂದುವರಿಸಿ ಅಂತ ಹೇಳ್ತಾ, ರಾಜಕಾರಣದ ಹೆಸರಿನಲ್ಲಿ ಪೋಲಾಗುವಂತಹ ಹಣವನ್ನು ಇಂತಹ ಬಡ ವಿದ್ಯಾರ್ಥಿಗಳು ಮತ್ತು ಬಡವರ ಒಂದು ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ನಿಮಗೆ ಅದಕ್ಕಿಂತ ಪುಣ್ಯದ ಕೆಲಸ ಇನ್ನಿಲ್ಲ ಅಂತ ಅಂದ್ಕೋತೀನಿ. ಯಾಕಂದರೆ ರಾಜಕಾರಣ ನನಗೆ ಗೊತ್ತಿದೆ. ಯಾಕಂದರೆ ನಾನು ಪೊಲಿಟಿಕಲ್ ಸೈನ್ಸು ಓದ್ದವನು. ಹಾಗಾಗಿ ರಾಜಕಾರಣ ವಾಸ್ತವ ಮತ್ತು ವಾಸ್ತವದ ಬಗ್ಗೆ ನನಗೆ ಅರ್ಥ ಇದೆ, ಅರಿವಿದೆ. ಹಾಗಾಗಿ ನಾನು ಸುಮಾರು 94ರಿಂದ ರಾಜಕಾರಣ ಮತ್ತು ಹೋರಾಟಗಳಲ್ಲಿ ಬಂದಿರೋದ್ರಿಂದ ಹೋರಾಟಗಳ ಒಳಗೆ ಮತ್ತು ಹೊರಗಿನ ಅಂತರಂಗ ಬಹಿರಂಗ ಎಲ್ಲ ಗೊತ್ತಿದೆ. ಹಾಗೆ ರಾಜಕಾರಣದ ಕುತಂತ್ರಗಳು, ತಂತ್ರಗಳು ಎರಡೂ ಗೊತ್ತಿದೆ. ಹಾಗಾಗಿ ತಮಗೆ ನನ್ನದೊಂದು ಸಲಹೆ ಇದೆ, ಸಲಹೆ ಅಂತ ತಿಳ್ಕೊಳ್ಳಿ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನೀವು ಮಾಡಿದ ಒಂದು ಅಂಧ ಜೋಡಿಯ ಒಂದು ಮದುವೆ ತುಂಬ ಶ್ಲಾಘನೀಯ. ಅಂತಹ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಸರ್. ಇಂತಹ ಕೆಲಸಗಳನ್ನು ಮುಂದುವರಿಸ್ಕೊಂಡೋಗಿ ಎಷ್ಟೋ ಜನ ಬಡವರಿಗೆ ತಾವು ಆಶ್ರಯ ಆಗಿ, ಎಷ್ಟೋ ಜನ ಬಡವರ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಖಂಡಿತ ಮಾಡಿ. ಆ ಶಿಕ್ಷಣಕ್ಕೆ ಹೆಚ್ಚು ನೀವು ಪ್ರೋತ್ಸಾಹ ಕೊಡಿ. ಆಮೇಲೆ ಹಳ್ಳಿ ಕಡೆ ಸ್ವಲ್ಪ ಗಮನ ಹರಿಸಿ, ಹಳ್ಳಿ ಕಡೆ ಜನ
ತುಂಬ ಅನಾರೋಗ್ಯದಿಂದ ಇದ್ದಾರೆ, ಅಪೌಷ್ಟಿಕತೆಯಿಂದ ಇದ್ದಾರೆ. ಅಂಥವರಿಗೆ ಆರೋಗ್ಯದ ಸಮಸ್ಯೆಗಳು ತುಂಬ ಇದೆ. ಅಂತಹ ಕಡೆ ತಾವು ಗಮನ ಹರಿಸದೆ ತಾವು ರಾಜಕಾರಣಿಯಾಗಿ ನೀವು ಹೆಸರು ಮಾಡಬೇಕಾಗಿಲ್ಲ. ಜನರ ಮನಸ್ಸಿನಲ್ಲಿ ಉಳಿಯುವ ಶಾಶ್ವತ ವ್ಯಕ್ತಿಯಾಗ್ತೀರಂತ ನನ್ನ ಒಂದು ಕಳಕಳಿಯ ಮನವಿ. ಧನ್ಯವಾದಗಳು. ಅಕಸ್ಮಾತ್ ನನ್ನ ಮಾತಲ್ಲೇನಾದರೂ ನಿಮಗೆ ಬೇಸರ ಆಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ, ಜೈ ಭಾರತ್.